ಬಹಳ ಒಂದು 30 ನಿಮಿಷಗಳ ಕಾಲ ಶೇಖರೇಗೌಡವರು ಕೆಲವೊಂದು ವಚನಗಳ ಮುಖಾಂತರ ಎಷ್ಟೇ ಆದರೂ ಕೂಡ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಯಾಕಪ್ಪ ಅಂದರೆ ಇದು ಬಹಳ ದೊಡ್ಡ ವಿಷಯ ಇದೆ. ಆದರೆ ಬಸವಾದಿ ಪ್ರಮತರು ಬಹಳ ಸರಳವಾಗಿ ಏನಪ್ಪ ಅಂದ್ರೆ ಒಂದು ವಚನದಲ್ಲಿ ಹೇಳ್ತಾರೆ, ಮನ ಆವ ವಸ್ತುವಾಗಲು ನೆನೆಯುವುದು. ಮನುಷ್ಯರು ಯಾವುದೋ ಒಂದು ವಸ್ತುವನ್ನು ನೆನೆದಿ ಅದಕ್ಕೆ ಬುದ್ಧಿ ನಿಶ್ಚಯ ಮಾಡುತ್ತಾ, ಬುದ್ಧಿ ನಿಶ್ಚಯ ಮಾಡೋದನ್ನ ಅದು ಚಿತ್ತಕ್ಕೆ ಪಾಸ್ ಮಾಡುತ್ತಾ, ಪಾಸ್ ಆಗಿದ್ದನ್ನ ಅಹಂಕಾರ ಕೈಯಿಂದ ಅದು ಮಾಡ್ತದೆ. ಅದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯನ ಮುಟ್ಟುತ್ತದೆ. ಚಿತ್ತಕ್ಕೆ ಏನಪ್ಪ ಅಂದ್ರೆ ವಿಷಯವನ್ನ ಸಂಗ್ರಹಿಸಿಡುವುದು ಚಿತ್ತದ ಕೆಲಸ. ನೀವೇನು ತುಂಬ್ತೀರಿ ಶುಚಿ ಒಳಗಡೆ ಆ ವಸ್ತು ಅದರೊಳಗೆ ಇರ್ತೈತಿ, ಅದ್ರ ತಗೊಂಡು ನಾವು ಅನುಭವಿಸ್ಬೇಕಷ್ಟೇ. ಈಗ ಇದೇನಪ್ಪ, ಚಿತ್ತಕ್ಕೆ ಯಾವ ತತ್ವಪ್ಪ ಅಂದ್ರೆ ಪೃಥ್ವಿ ತತ್ವ ಗುಣ ಇದೆ ಅಂದ್ರೆ ಭೂಮಿ ತತ್ವ. ಭೂಮಿ ಒಳಗಡೆ ಏನ್ ಬೀಜ ಬಿತ್ತೀರಿ ಆ ಫಲವನ್ನ ಕೊಡುತ್ತೆ. ನೀವೇನು ಮನಸ್ಸಿನಲ್ಲಿ ಏನು ಅನ್ಕೊಂತೀರಿ ಅನ್ಕೊಂಡು ಬಿತ್ತೀರಿ ಅದು ಚಿತ್ತಕ್ಕೆ ಹೋಗುತ್ತೆ. ಆ ಚಿತ್ತ ನಿರ್ಣಯನ ಮಾಡುತ್ತೆ. ಭೂಮಿ ಕೆಲಸ ಇದೆ, ನೀವೇನು ಬೀಜ ಬಿತ್ತೀರಿ ಅದು ಫಲನ ಕೊಡುತ್ತೆ. ಅದೇ ತರ ನಮ್ಮ ಚಿತ್ರದ ಒಳಗಡೆ ಏನು ನಾವು ಮನಸ್ಸಿಗೆ ಆಲೋಚನೆಗಳನ್ನು ಮಾಡ್ತೀವಿ, ಭಾವನೆಗಳನ್ನು ಮಾಡ್ತೀವಿ, ವಿಚಾರಗಳನ್ನು ಮಾಡ್ತೀವಿ, ಅವು ನಮ್ಮ ನಡೆನುಡಿಯಾಗಿ ಪರಿವರ್ತನೆ ಆಗುತ್ತಾ, ಬದಲಾವಣೆ ಆಗುತ್ತಾ. ಈ ಚಿತ್ರದ ಅದ್ಭುತವಾಗತಕ್ಕಂಥ ಕಾನ್ಸೆಪ್ಟ್ ಇದು ಬಸವಾದಿ ಪ್ರಮುಖರು ಅದ್ಭುತವಾಗತಕ್ಕಂಥ ಸರಳವಾಗಿ ಮತ್ತು ಸುಲಭವಾಗಿ ನಮ್ಗೆ ಕೊಟ್ಟಾರ. ಈ ನೋಡಿ, ಬೇರೆದಲ್ಲಿ ಚಿತ್ತ ವಿರೋಧ ಅಂತ ಕೇಳಿರ್ತೀವಲ್ಲ, ಚಿತ್ತ ನಿರೋಧದ ಮೂಲ ಮುಖ್ಯ ಉದ್ದೇಶ ಯೋಗ ಪರಂಪರೆಯಲ್ಲಿ ಬರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪ, ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿರ್ತಕ್ಕಂಥ ಹಲವಾರು ವೃತ್ತಿಗಳದಾವ, ಆ ಹಲವಾರು ವೃತ್ತಿಗಳನ್ನ ನಿರೋಧ ಮಾಡೋದು ಅಂತ ಹೇಳ್ತಾರೆ ಅವರು. ಆದ್ರೆ ಬಸವಾದಿ ಪ್ರಮುಖರು ಹೇಳು ಅದರಲ್ಲಿ ಅದ್ಭುತವಾಗತಕ್ಕಂಥ ವಿಚಾರಗಳನ್ನ ಅದಾವ. ಅವನ ಚಿತ್ತದ ಮುಖಾಂತರ ಈ ರೂಪದ ಮುಖಾಂತರ ಜಗತ್ತಿಗೆ ನೀನು ಮಾದರಿ ಆಗ್ಬೇಕಾಗೈತಿ, ವಿಚಾರಗಳನ್ನ ಮಂಡನೆ ಮಾಡಬೇಕಾಗೈತಿ, ನೀವು ಅದ್ಭುತವಾಗತಕ್ಕಂಥ ವ್ಯಕ್ತಿ ಆಗ್ಬೇಕಾಗೈತೆ ಅನ್ನೋದನ್ನ ತಮ್ಮೊಂದು ವಚನದಲ್ಲಿ ಬಹಳ ವಿವರಣೆಯನ್ನು ಕೊಟ್ಟಾರ. ಬಹಳ ಒಂದು 30 ನಿಮಿಷಗಳ ಕಾಲ ಶೇಖರೇಗೌಡವರು ಕೆಲವೊಂದು ವಚನಗಳ ಮುಖಾಂತರ ಎಷ್ಟೇ ಆದರೂ ಕೂಡ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ. ಯಾಕಪ್ಪ ಅಂದ್ರೆ ಇದು ಬಹಳ ದೊಡ್ಡ ವಿಷಯ ಇದೆ. ಆದರೆ ಬಸವಾದಿ ಪ್ರಮತರು ಬಹಳ ಸರಳವಾಗಿ ಏನಪ್ಪ ಅಂದ್ರೆ ಒಂದು ವಚನದಲ್ಲಿ ಹೇಳ್ತಾರೆ, ಮನ ಆವ ವಸ್ತುವಾಗಲು ನೆನೆಯುವುದು. ಮನುಷ್ಯರು ಯಾವುದೋ ಒಂದು ವಸ್ತುವನ್ನು ನೆನೆದಿ ಅದಕ್ಕೆ ಬುದ್ಧಿ ನಿಶ್ಚಯ ಮಾಡುತ್ತಾ, ಬುದ್ಧಿ ನಿಶ್ಚಯ ಮಾಡೋದನ್ನ ಅದು ಚಿತ್ತಕ್ಕೆ ಪಾಸ್ ಮಾಡುತ್ತಾ, ಪಾಸ್ ಆಗಿದ್ದನ್ನ ಅಹಂಕಾರ ಕೈಯಿಂದ ಅದು ಮಾಡ್ತದೆ. ಅದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯನ ಮುಟ್ಟುತ್ತದೆ. ಚಿತ್ತಕ್ಕೆ ಏನಪ್ಪ ಅಂದ್ರೆ ವಿಷಯವನ್ನ ಸಂಗ್ರಹಿಸಿಡುವುದು ಚಿತ್ತದ ಕೆಲಸ. ನೀವೇನು ತುಂಬ್ತೀರಿ ಶುಚಿ ಒಳಗಡೆ ಆ ವಸ್ತು ಅದರೊಳಗೆ ಇರ್ತೈತಿ, ಅದ್ರ ತಗೊಂಡು ನಾವು ಅನುಭವಿಸ್ಬೇಕಷ್ಟೇ. ಈಗ ಇದೇನಪ್ಪ, ಚಿತ್ತಕ್ಕೆ ಯಾವ ತತ್ವಪ್ಪ ಅಂದ್ರೆ ಪೃಥ್ವಿ ತತ್ವ ಗುಣ ಇದೆ ಅಂದ್ರೆ ಭೂಮಿ ತತ್ವ. ಭೂಮಿ ಒಳಗಡೆ ಏನ್ ಬೀಜ ಬಿತ್ತೀರಿ ಆ ಫಲವನ್ನ ಕೊಡುತ್ತೆ. ನೀವೇನು ಮನಸ್ಸಿನಲ್ಲಿ ಏನು ಅನ್ಕೊಂತೀರಿ ಅನ್ಕೊಂಡು ಬಿತ್ತೀರಿ ಅದು ಚಿತ್ತಕ್ಕೆ ಹೋಗುತ್ತೆ. ಆ ಚಿತ್ತ ನಿರ್ಣಯನ ಮಾಡುತ್ತೆ. ಭೂಮಿ ಕೆಲಸ ಇದೆ, ನೀವೇನು ಬೀಜ ಬಿತ್ತೀರಿ ಅದು ಫಲನ ಕೊಡುತ್ತೆ. ಅದೇ ತರ ನಮ್ಮ ಚಿತ್ರದ ಒಳಗಡೆ ಏನು ನಾವು ಮನಸ್ಸಿಗೆ ಆಲೋಚನೆಗಳನ್ನು ಮಾಡ್ತೀವಿ, ಭಾವನೆಗಳನ್ನು ಮಾಡ್ತೀವಿ, ವಿಚಾರಗಳನ್ನು ಮಾಡ್ತೀವಿ, ಅವು ನಮ್ಮ ನಡೆನುಡಿಯಾಗಿ ಪರಿವರ್ತನೆ ಆಗುತ್ತಾ, ಬದಲಾವಣೆ ಆಗುತ್ತಾ. ಈ ಚಿತ್ರದ ಅದ್ಭುತವಾಗತಕ್ಕಂಥ ಕಾನ್ಸೆಪ್ಟ್ ಇದು ಬಸವಾದಿ ಪ್ರಮುಖರು ಅದ್ಭುತವಾಗತಕ್ಕಂಥ ಸರಳವಾಗಿ ಮತ್ತು ಸುಲಭವಾಗಿ ನಮ್ಗೆ ಕೊಟ್ಟಾರ. ಈ ನೋಡಿ, ಬೇರೆದಲ್ಲಿ ಚಿತ್ತ ವಿರೋಧ ಅಂತ ಕೇಳಿರ್ತೀವಲ್ಲ, ಚಿತ್ತ ನಿರೋಧದ ಮೂಲ ಮುಖ್ಯ ಉದ್ದೇಶ ಯೋಗ ಪರಂಪರೆಯಲ್ಲಿ ಬರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪ, ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿರ್ತಕ್ಕಂಥ ಹಲವಾರು ವೃತ್ತಿಗಳದಾವ, ಆ ಹಲವಾರು ವೃತ್ತಿಗಳನ್ನ ನಿರೋಧ ಮಾಡೋದು ಅಂತ ಹೇಳ್ತಾರೆ ಅವರು. ಆದ್ರೆ ಬಸವಾದಿ ಪ್ರಮುಖರು ಹೇಳು ಅದರಲ್ಲಿ ಅದ್ಭುತವಾಗತಕ್ಕಂಥ ವಿಚಾರಗಳನ್ನ ಅದಾವ. ಅವನ ಚಿತ್ತದ ಮುಖಾಂತರ ಈ ರೂಪದ ಮುಖಾಂತರ ಜಗತ್ತಿಗೆ ನೀನು ಮಾದರಿ ಆಗ್ಬೇಕಾಗೈತಿ, ವಿಚಾರಗಳನ್ನ ಮಂಡನೆ ಮಾಡಬೇಕಾಗೈತಿ, ನೀವು ಅದ್ಭುತವಾಗತಕ್ಕಂಥ ವ್ಯಕ್ತಿ ಆಗ್ಬೇಕಾಗೈತೆ ಅನ್ನೋದನ್ನ ತಮ್ಮೊಂದು ವಚನದಲ್ಲಿ ಬಹಳ ವಿವರಣೆಯನ್ನು ಕೊಟ್ಟಾರ. ಬಹಳ ಒಂದು 30 ನಿಮಿಷಗಳ ಕಾಲ ಶೇಖರೇಗೌಡವರು ಕೆಲವೊಂದು ವಚನಗಳ ಮುಖಾಂತರ ಎಷ್ಟೇ ಆದರೂ ಕೂಡ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ. ಯಾಕಪ್ಪ
ಅಂದ್ರೆ ಇದು ಬಹಳ ದೊಡ್ಡ ವಿಷಯ ಇದೆ. ಆದ್ರೆ ಬಸವಾದಿ ಪ್ರಮತರು ಬಹಳ ಸರಳವಾಗಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಒಂದು ವಚನದಲ್ಲಿ ಹೇಳ್ತಾರೆ, ಮನ ಆ ವಸ್ತುವಾಗಲು ನೆನೆಯುವುದು. ಮನಸ್ಸಿನ ಯಾವುದೋ ಒಂದು ವಸ್ತುವನ್ನು ನೆನೆದಿ ಅದಕ್ಕೆ ಬುದ್ಧಿ ನಿಶ್ಚಯ ಮಾಡುತ್ತಾ, ಬುದ್ಧಿ ನಿಶ್ಚಯ ಮಾಡುದನ್ನ ಅದರ ಚಿತ್ತಕ್ಕೆ ಪಾಸ್ ಮಾಡುತ್ತಾ, ಪಾಸ್ ಆಗಿದ್ದನ್ನ ಅಹಂಕಾರ ಕೈಯಿಂದ ಅದು ಮಾಡ್ತದ, ಅದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯನ ಮುಟ್ಟುತ್ತದೆ. ಚಿತ್ತಕ್ಕೆ ಏನಪ್ಪಾ ಅಂದ್ರೆ ವಿಷಯವನ್ನ ಸಂಗ್ರಹಿಸಿಡುವುದು ಚಿತ್ತದ ಕೆಲಸ. ನೀವೇನು ತುಂಬ್ತೀರಿ ಶುಚಿ ಒಳಗಡೆ ಆ ವಸ್ತು ಅದರೊಳಗೆ ಇರ್ತೈತಿ, ಅದನ್ನ ತಗೊಂಡು ನಾವು ಅನುಭವಿಸ್ಬೇಕಷ್ಟೇ. ಈಗ ಇದೇನಪ್ಪ ಚಿತ್ತಕ್ಕೆ ಯಾವ ತತ್ವಪ್ಪ ಅಂದ್ರೆ ಪೃಥ್ವಿ ತತ್ವ ಗುಣ ಇದೆ ಅಂದ್ರೆ ಭೂಮಿ ತತ್ವ. ಭೂಮಿ ಒಳಗಡೆ ಏನ್ ಬೀಜ ಬಿತ್ತೀರಿ ಆ ಫಲವನ್ನ ಕೊಡುತ್ತೆ. ನೀವೇನು ಮನಸ್ಸಿನಲ್ಲಿ ಏನು ಅನ್ಕೊಂತೀರಿ ಅನ್ಕೊಂಡು ಬಿತ್ತೀರಿ ಅದು ಚಿತ್ತಕ್ಕೆ ಹೋಗುತ್ತೆ, ಆ ಚಿತ್ತ ನಿರ್ಣಯನ ಮಾಡುತ್ತೆ. ಭೂಮಿ ಕೆಲಸ ಏನ್ರಿ, ನೀವೇನು ಬೀಜ ಬಿತ್ತೀರಿ ಅದು ಫಲನ ಕೊಡುತ್ತೆ. ಅದೇ ತರ ನಮ್ಮ ಚಿತ್ರದ ಒಳಗಡೆ ಏನು ನಾವು ಮನಸ್ಸಿಗೆ ಆಲೋಚನೆಗಳನ್ನು ಮಾಡ್ತೀವಿ, ಭಾವನೆಗಳನ್ನು ಮಾಡ್ತೀವಿ, ವಿಚಾರಗಳನ್ನು ಮಾಡ್ತೀವಿ, ಅವು ನಮ್ಮ ನಡೆನುಡಿಯಾಗಿ ಪರಿವರ್ತನೆ ಆಗುತ್ತಾ, ಬದಲಾವಣೆ ಆಗುತ್ತಾ. ಈ ಚಿತ್ರದ ಅದ್ಭುತವಾಗತಕ್ಕಂಥ ಕಾನ್ಸೆಪ್ಟ್ ಇದು ಬಸವಾದಿ ಪ್ರಮುಖರು ಅದ್ಭುತವಾಗತಕ್ಕಂಥ ಸರಳವಾಗಿ ಮತ್ತು ಸುಲಭವಾಗಿ ನಮ್ಗೆ ಕೊಟ್ಟಾರ. ಈ ನೋಡಿ ಬೇರೆದಲ್ಲಿ ಚಿತ್ತ ನಿರೋಧ ಅಂತ ಕೇಳಿರ್ತೀವಲ್ಲ, ಚಿತ್ತ ನಿರೋಧ ಮೂಲ ಮುಖ್ಯ ಉದ್ದೇಶ ಯೋಗ ಪರಂಪರೆಯಲ್ಲಿ ಬರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪ, ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿರ್ತಕ್ಕಂಥ ಹಲವಾರು ವೃತ್ತಿಗಳದಾವ, ಆ ಹಲವಾರು ವೃತ್ತಿಗಳನ್ನ ನಿರೋಧ ಮಾಡೋದು ಅಂತ ಹೇಳ್ತಾರೆ ಅವರು. ಆದ್ರೆ ಬಸವಾದಿ ಪ್ರಮುಖರು ಹೇಳ್ತಾರೆ ಅದರಲ್ಲಿ ಅದ್ಭುತವಾಗತಕ್ಕಂಥ ವಿಚಾರಗಳನ್ನ ಅದಾವ. ಅವನ ಚಿತ್ತದ ಮುಖಾಂತರ ಈ ರೂಪದ ಮುಖಾಂತರ ಜಗತ್ತಿಗೆ ನೀನು ಮಾದರಿ ಆಗ್ಬೇಕಾಗೈತಿ, ವಿಚಾರಗಳನ್ನ ಮಂಡನೆ ಮಾಡಬೇಕಾಗೈತಿ, ನೀವು ಅದ್ಭುತವಾಗತಕ್ಕಂಥ ವ್ಯಕ್ತಿ ಆಗ್ಬೇಕಾಗೈತೆ ಅನ್ನೋದನ್ನ ತಮ್ಮ ಒಂದು ವಚನದಲ್ಲಿ ಬಹಳ ವಿವರಣೆಯನ್ನು ಕೊಟ್ಟಾರ.